ಭಾಳ ಚೆನ್ನಾಗಿ ಮಾತನಾಡಿದ್ರು ಇವತ್ತು. ಅದಕ್ಕೆ ನಾನು ಸುಮ್ಮನೆ ಕೂತಿದ್ದೆ. ಇಲ್ಲಿ ಬೇರೆಯವ್ರಿಗೆ ಟೈಮ್ ರಿಸ್ಟ್ರಿಕ್ಷನ್ ಮಾಡ್ತಿದ್ದೆ ಅಥವಾ ಬೆರಳು ತೋರಿಸ್ತಿದ್ದೆ, ಕೈ ಮಾಡ್ತಿದ್ದೆ, ಏನಾರು ಮಾಡ್ತಿದ್ದೆ. ಈ ಸಾರಿ ಏನು ಮಾಡಲಿಲ್ಲ ನಾನು. ಯಾಕಂದ್ರೆ ಎಲ್ಲರೂ ಅನುಭವಿಗಳಿದ್ದಾರೆ, ಪರಿಶ್ರಮ ಜೀವಿಗಳಿದ್ದಾರೆ. ಈ ಮಂಜುನಾಥ್ ಅವ್ರದ್ದು ಇಸ್ರೇಲ್ ಅನುಭವ ಹೇಳಿದ್ರು, ಎಷ್ಟು ಚೆನ್ನಾಗಿ ಮಾತಾಡಿದಾರೆ. ಒಬ್ಬರು ಉಪನ್ಯಾಸಕರ ಥರನೇ ಮಾತಾಡಿದ್ದಾರೆ. ಹಾಗಾಗಿ ನಾನಿನ್ನು ಹೆಚ್ಚು ಮಾತಾಡಲ್ಲ. ಮುಂದಿನ ಸಾರಿಯಿಂದ ಒಂದು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. 11 ಗಂಟೆ ಬದಲಾಗಿ 10:15 ಗಂಟೆಗೆ ವಚನ ಪಠಣ ಪ್ರಾರಂಭ ಆಗುತ್ತೆ. ಅರ್ಧ ಗಂಟೆ ವಚನ ಪಠಣ, 108 ವಚನಗಳನ್ನ ಪಠಣ ಮಾಡ್ತಿರ್ತೀವಿ ಎಲ್ಲರೂ ಕೂತ್ಕೊಂಡು. ಯಾಕಂದ್ರೆ ಇಲ್ಲೇ ಹೋದರೆ ಸೀರಿಯಸ್ನೆಸ್ ಬರಲ್ಲ, ನಿಮಗೆ ಗಂಭೀರತೆ ಬರಲ್ಲ. ಈ ಡಾಕ್ಟರ್ ಬಂದರು, ನಮಸ್ಕಾರ ಮಾಡಿದ್ರೆ, ಯಾಕೆ ತಡ ಆಯ್ತಲ್ಲ ಡಾಕ್ಟ್ರೆ ಅಂತ. 2 ಪೇಷಂಟ್ ಬಂದ್ಬಿಟ್ರು ಬುದ್ಧಿ ಅಂತ. ಅವರು ಬಿಡೋದು 10:15ಗಲ್ಲ, 9:00ವರೆಗೆ ಬಿಡ್ಬೇಕು, 9ಕ್ಕೆ ಬಿಡ್ಬೇಕು. ಬೆಳಿಗ್ಗೆ ಪ್ರಸಾದದ ವ್ಯವಸ್ಥೆನೂ ಮಾಡಿರ್ತೀವಿ. ಅದಕ್ಕೆ 10:00ವರೆಗೆ ವಚನ ಪಾರಾಯಣ, ನಮ್ಮ ಬಸವರಾಜ್ ಕಮಡೊಳ್ಳಿಯವರು ವಚನ ಪಾರಾಯಣ ಮಾಡೋಣ ಅಂತ ಹೇಳಿ ಒಂದು ಪುಸ್ತಕ ಕೂಡ ತಯಾರು ಮಾಡ್ತೀವಿ. ಅದರಲ್ಲಿ ಗುರು, ಲಿಂಗ, ಜಂಗಮ, ಅಷ್ಟಾವರಣಗಳು, ಪಂಚಾಚಾರಗಳು, ಶಿವಯೋಗದ ಬಗ್ಗೆ 108 ವಚನ ಬಂದಿರಬೇಕು. ಭಕ್ತಿ ಶ್ರದ್ಧೆ ಮೂಡುವಂಥ ವಚನಗಳನ್ನ ಆಯ್ಕೆ ಮಾಡಿ ನಾವು ಅಲ್ಲಿ ಒಂದು ಪುಸ್ತಕನೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪುಸ್ತಕ ಮಾಡ್ತೀವಿ, ಅದೆಲ್ಲರಿಗೂ ನಿಮ್ಮ ಕೈ ಕೊಟ್ಟಿರ್ತೀವಿ. ನೀವು ಹೇಗೆ ಬರ್ತೀರೋ, ಹೇಗೆ ತಲುಪ್ತೀರೋ ನನಗೆ ಗೊತ್ತಿಲ್ಲ. ಬಸ್ ಅಂತೂ 9:15ಗೆ ಬಸ್ ಇದೆ ಧಾರವಾಡದಿಂದ. ಅದಕ್ಕೆ ಅಂದರೆ ಬೇಗ ಫಸ್ಟ್ ಬಸ್ಗೆ ಬಂದರೆ ಬೇಗ ಬಸ್ ಸಿಕ್ಕುತ್ತೆ. 10 ಗಂಟೆಗೆ ಇಲ್ಲೇ ಇರ್ಬೋದು ನೀವು. 2ನೇ ಬಸ್ಸು ಸ್ವಲ್ಪ ತಡ ಆಗುತ್ತೆ. ಇನ್ನು ನಾಯಕನೂರು ಟಿ ಕ್ರಾಸಲ್ಲಿ ಇಳಿದು ನಡ್ಕೊಂಬರ್ತೀವಿ ಅನ್ನೋ ಧೈರ್ಯ ಇದ್ದರೆ ನಿಮ್ಗೆ ಯಾವಾಗಲೂ ಬಸ್ ಇರ್ತವೆ. ಎರಿಕೊಪ್ಪ, ಇನ್ನು ಹುಬ್ಳಿಯಿಂದ ನೇರವಾಗಿ ಕಣಿವನ್ನಪುರಕ್ಕೆ ಬಂದ್ಬಿಡಿ. ಧಾರವಾಡಕ್ಕೆ ಹೋಗೋ ಅಗತ್ಯ ಇಲ್ಲ. ಕಣಿವನ್ನಪುರದಿಂದ ಇಲ್ಲಿ ತನಕ ವಾಕಿಂಗ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ಬೆಳಿಗ್ಗೆ ಪ್ರಸಾದದ ವ್ಯವಸ್ಥೆನೂ ಇರುತ್ತೆ. ಅದಕ್ಕೆ ಯಾರು ಕಾಯಬೇಡಿ, ಬೆಳಗ್ಗೆ ತಿಂಡಿ ಆಗಲಿ ಮನೇಲಿ ಅಂತೇಳಿ ಯಾರು ಕಾಯಬೇಡಿ, ಇಲ್ಲಿಗೆ ಬಂದ್ಬಿಡಿ. ಪ್ರಸಾದ ಮಾಡಿಕೊಂಡು ಓದ್ಕೊತ ಕೂಡೋಣ. 10:00ವರೆಗೆ ಸ್ಟೇಜಿಗೆ ಬಂದುಬಿಡೋಣ. ಎಲ್ಲ ಅತಿಥಿಗಳು ಎಷ್ಟು ಜನ ಬಂದಿರ್ತಾರೋ ಬರಲಿ, ಯಾರು ಬರಲಿ ಬಿಡಲಿ, ನಾವು ಬಂದು ಪ್ರಾರಂಭ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತು ಎಲ್ಲರದ್ದು ಒಬ್ಬೊಬ್ಬರದೇ ಹೆಸರು ಹೇಳಿ ಅವರು ಮಾತನಾಡಿರ್ತಕ್ಕಂಥದ್ದನ್ನೆಲ್ಲ ವಿವರಣೆ ಮಾಡೋಕ್ಕೆ ಹೋದರೆ ಮತ್ತೆ ಅರ್ಧ ಗಂಟೆ ಸಮಯ ಇರುತ್ತೆ. ಎಲ್ಲರೂ ನನಗೆ ಆತ್ಮೀಯರೇ ಇದ್ದಾರೆ, ಯಾರ್ದು ಹೆಸರು ಹೇಳಲಿಲ್ಲ ಅಂತೇನು ಯಾರು ಬೇಜಾರು ಮಾಡ್ಕೊಳ್ಳೋರಿಲ್ಲ. ನಮ್ಮ ಕಲಬುರಗಿಯಿಂದ ಬಂದ ಕಲ್ಯಾಣರಾವ್ ಪಾಟೀಲ್ರದ್ದು ಒಂದೇ ಮಾತು ಹೇಳ್ಬಿಡ್ತೀನಿ ಸಾಕು. ನಾನು ವಚನ ಹೃದಯ ಪುಸ್ತಕ ಬರೀಬೇಕು ಅಂತ ಅಂದ್ಕೊಂಡಾಗ ನನ್ನ ತಲೆಯಲ್ಲಿ ಬೇರೆ ಬೇರೆ ವಿಚಾರ ಇತ್ತು. ಒಂದು ಪಾಕೆಟ್ ಆವೃತ್ತಿ ಮಾಡಿಬಿಡೋಣ, ಜೇಬಾವೃತ್ತಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಕಲ್ಯಾಣದಲ್ಲಿ ಬಿಡುಗಡೆ ಬಿಡಬೇಕು ಅನ್ನೋದಿತ್ತು. ಆದರೆ ಬರಿತಾ ಗೊತ್ತಾಯಿತು ಆಗಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತು. ಅವಾಗ ಸರ್ಗೆ ಫೋನ್ ಮಾಡಿದೆ, ಹಿಂಗೆ ಸರ್ ಮತ್ತೆ ಬಿಡುಗಡೆ ಮಾಡಬೇಕು ಅಂದ್ಕೊತೀನಿ, ಆದರೆ ಬರೆಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬೇಗ ಮುಗಿಯೋಕ್ಕಾಗಲ್ಲ, ದೊಡ್ಡದಾಗ್ತಾ ಇದೆ, ಏನು ಮಾಡಲಿ. ಅವ್ರು ಒಂದು ಮಾತು ಹೇಳಿದ್ರು, ಗುರುಗಳೇ ಹಂಗೆ ಮಾಡಬೇಡಿ, ಅವಸರ ಮಾಡಬೇಡಿ, ವಿಚಾರ ಬರೋದೇ ಬಹಳ ಕಷ್ಟ. ಮೊದಲು ಬರವಣಿಗೆ ಮಾಡೋಕ್ಕೆ ಹೊರಟಾಗ ವಿಚಾರ ಬರೋದೇ ಇಲ್ಲ. ಅಂಥದ್ರಲ್ಲಿ ನಿಮಗೆ ವಿಚಾರ ಬರ್ತಾ ಇದೆ ಅಂದರೆ ಇನ್ನೂ 6 ತಿಂಗಳು ಟೈಮ್ ತೊಗೊಳ್ಳಿ. ಅದಕ್ಕೆ ಸಮಯ ರಿಸ್ಟ್ರಿಕ್ಷನ್ನೇ ಇಟ್ಕೊಬೇಡಿ. ನೀವು ಚೆನ್ನಾಗಿ ಬರೀರಿ. ನೀವು ಕಲ್ಯಾಣದಲ್ಲಿ ಬಿಡುಗಡೆ ಮಾಡೋದು ಬೇಡ, ಕಲಬುರಗಿಲಿ ನಾನು ಸ್ವತಃ ಖರ್ಚು ಮಾಡಿ ನಿಮ್ಮ ಪುಸ್ತಕ ಬಿಡುಗಡೆ ಸಮಾರಂಭ ನಾನು ಇಟ್ಕೊತೀನಿ. ಅದಕ್ಕೆ ಏನು ಖರ್ಚು ಬರ್ತದೋ ನಾನು ನೋಡ್ಕೊಳ್ತೀನಿ ಎಲ್ಲ. ಅದಕ್ಕೆ ನೀವು ಪುಸ್ತಕದ ವಿಷಯದಲ್ಲಿ ಅವಸರ ಮಾಡಬೇಡಿ ಅಂತಂದು ಆವಾಗ ಸರಿ ಅನ್ನಿಸ್ತು ನನಗೆ. ಜೂನ್ ತಿಂಗಳು ಮಾತಾಡಿದ್ದು ನಾವು, ಮುಂದೆ ಅಕ್ಟೋಬರ್ ತನಕನೂ ಬರದೆ. ಒಂದು ಸಂಪುಟ ಅಲ್ಲ, ಅದು 3 ಸಂಪುಟ ಆಗುತ್ತೆ. ಇವಾಗ ಈಗ ಬಂದಿರೋದು ಮೊದಲನೇ ಸಂಪುಟ, ನಿಮಗೆ ಕೊಟ್ಟಿರೋದು ಮೊದಲನೇ ಸಂಪುಟ. 30 ಅಧ್ಯಾಯ ಇದೆ. ಅದರಲ್ಲಿ 37 ಜನ ಶರಣಿಯರದು ವಚನಗಳ ವಿಶ್ಲೇಷಣೆ, ವಚನಾಂಕಿತಗಳ ವಿಶ್ಲೇಷಣೆ ಇದೆ. ಅದಕ್ಕೆ ನಿಮಗೆ ಯಾರಿಗೆ ಬೇಕೋ ಅವರೆಲ್ಲರೂ ಪುಸ್ತಕ ತಗೊಳ್ಳಿ. 350 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಅದನ್ನು 650 ರೂಪಾಯಿ ಇದೆ ಅದ್ರ ಬೆಲೆ, 350 ರೂಪಾಯಿಗೆ ಕೊಡ್ತೀವಿ. ಇನ್ನು ಅದು ಕೊಡೋ ಶಕ್ತಿ ಇಲ್ಲ ನಮಗೆ ಅಂತಂದರೆ ಹಂಗೇನೂ ಕೊಡ್ತೀವಿ, ತೊಂದರೆ ಇಲ್ಲ. ಯಾಕಂದರೆ ಒಬ್ಬರು ನಿರಂಜನ್ ದೇವರು ಅಂತ ಒಬ್ಬರು ಸಿದ್ದೇಶ್ವರಪ್ಪಗಳ ಲೆಕ್ಕಕ್ಕೆ ಬದುಕ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಜಂಗಮ ಇದ್ದಾರೆ. ಜಿಲ್ಲೆಗೆ ಪ್ರವಚನ ಮಾಡ್ಕೊಂತ ಬರ್ತಿದ್ದಾರೆ ಅವರು. ಈಗ 8-9 ಜಿಲ್ಲೆ ಕವರ್ ಮಾಡಿದ್ದಾರೆ. ಇನ್ನು ಜೀವನ ಪರ್ಯಂತ ಹಂಗೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ ಅವರು. ಅವ್ರು ಹೇಳಿದರು, ಆ ಪುಸ್ತಕ ಓದ್ಬಿಟ್ಟು ಇದು ತುಂಬ ಚೆನ್ನಾಗಿದೆ, ತುಂಬ ಉಪಯೋಗ ಇದೆ, ಭಕ್ತರಿಗೆ, ಗುರುಗಳಿಗೆ ಎಲ್ರಿಗೂ ಉಪಯೋಗ ಇದೆ. ಅದಕ್ಕೆ ಇದನ್ನು ಸಾಧ್ಯವಾದಷ್ಟು ಕಡಿಮೆ ರೇಟಲ್ಲಿ ಕೊಡಿ. ಕಲಬುರಗಿಲಿ 500 ರೂಪಾಯಿ ಕೊಟ್ಟಿದ್ವಿ, ಅದನ್ನ
ಒಬ್ಬ ಕೇಳ್ಕೊಂಡ 350 ಮಾಡಿ ಕೇಳಿದ್ರು ನಾನು ಅವತ್ತು ಒಪ್ಪಲಿಲ್ಲ. ಯಾಕಂದರೆ ನೋಡಪ್ಪ ಇದು ಮೌಲ್ಯ ಕಡಿಮೆ ಆಗೋದು ಬೇಡ, ತಗೊಳ್ಳಿ, ಇಲ್ಲಿದ್ರು ಫ್ರೀ ಕೊಡೋಣ, ತೊಂದರೆ ಇಲ್ಲ, ಆದ್ರೆ ಮೌಲ್ಯ ಕಡಿಮೆ ಮಾಡಿರಲಿಲ್ಲ ನಾನು. ನಿರಂಜನ್ ದೇವ್ರು ಹೇಳಿದ ಮೇಲೆ ತೀರ್ಮಾನ ತಗೊಂಡೆ, ಇದಕ್ಕೆ ಮೌಲ್ಯನೇ ಇಡೋದು ಬೇಡ, ದೇವ್ರು ಯಾವ ಮೌಲ್ಯ ಕೊಡ್ತಾನೋ ಕೊಡಲಿ ಅಂತ ಹೇಳಿ ಅದನ್ನು 350 ರೂಪಾಯಿಗೆ ಕೊಡ್ತಾ ಇದೀವಿ. ಮೊನ್ನೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಅಂತ ಒಂದು ಸಭೆ ಸೇರಿದ್ರು. ಅಲ್ಲಿ 120 ಪುಸ್ತಕನೂ ಉಚಿತವಾಗಿ ಕೊಟ್ಟಿವೆ, ದಾಸೋಹ ಕೃತಿಗಳೇ ಅಂತ ಹೇಳಿ, ಎಲ್ಲ ಗುರುಗಳಿಗೆ ಚಿಂತನಶೀಲರಿಗೆ ಮುಟ್ಲಿ ಅಂತ ಹೇಳಿ ಅಷ್ಟನ್ನು ಉಚಿತವಾಗಿ ಕೊಟ್ಟಿದ್ದೀವಿ. ಅದಕ್ಕೆ ನೀವು ಕೂಡ ತಗೊಳ್ಳಿ. ಯಾರಾದರೂ ದಾಸೋಹ ಮಾಡಿಸ್ಬೇಕು ಅನ್ನೋರಿದ್ದರೆ ಈ ಪುಸ್ತಕ ಪ್ರಿಂಟ್ ಮಾಡಿಸೋಣ, 1000 ಮಾಡಿಸಿ ನಮ್ಮ ಹೆಸರಲ್ಲಿ ಅಥವಾ ನಮ್ಮ ತಂದೆ ತಾಯಿ ಹೆಸರಲ್ಲಿ ಇಷ್ಟು ಮಾಡಿಸಿ ಅಂತೇಳಿ ನೀವು ಯಾರಾದರೂ ಕೊಡೋರಿದ್ದರೆ ಅದನ್ನು ಇನ್ನೂ ಕಡಿಮೆ ರೇಟಿಗೆ ಕೊಡೋಣ, 300 ರೂಪಾಯಿಗೆ ಕೊಡೋಣ, 250 ರೂಪಾಯಿಗೆ ಕೊಡೋಣ. ಒಟ್ಟಿದು ಎಲ್ಲನೂ ಓದಿಸ್ಕೊಂಡು ಹೋಗುತ್ತೆ. ಓದಲಾರದವರು ಕೂಡ ಈ ಪುಸ್ತಕವನ್ನು ಓದ್ತಾರೆ, ಅಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಎಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ. ಅದಕ್ಕೆ ಕಲ್ಯಾಣ ಪಾಟೀಲ್ರವರು ಅವ್ರು ಹೇಳದೆ ಹೋಗಿದ್ರು ನಾನು ಇನ್ನೇನು ಗೋಜಲು ಮಾಡ್ತಿದ್ನೋ ಗೊತ್ತಿಲ್ಲ, ಅವ್ರು ಧೈರ್ಯ ಕೊಟ್ಟರು. ಮತ್ತು ಮುಂದೆ ಹೇಳಿದಾರೆ ಅವರು 2ನೇ ಸಂಪುಟನೂ ಬರೀರಿ, ಈಗಲೇ ನಾನು ಹೇಳಿರ್ತೀನಿ 50,000 ರೂಪಾಯಿ ನಾನು ಕೊಡ್ತೀನಿ ಅದು ದಾಸೋಹ ರೂಪದಲ್ಲಿ ಅಂತ ಹೇಳಿದ್ರೆ. 50,000 ಅಲ್ಲ, ಅವರಿಂದ 1,00,000 ರೂಪಾಯಿ ತಗೊಳ್ತೀನಿ ನಾನು, 1,00,000 ರೂಪಾಯಿ ಕೊಡ್ತಾರೆ ಅವರು. ಅದನ್ನು ಪ್ರಿಂಟ್ ಮಾಡೋಣ 2ನೇ ಪ್ರತಿ, ಅಥವಾ ಇದರದ್ದೇ ಇನ್ನೂ 2ನೇ ಮುದ್ರಣಕ್ಕೆ ಅವ್ರು ಕೊಡೋದಾದರೂ ಕೂಡ ಅದನ್ನು ತಗೊಂಡು ಸಾಧ್ಯವಾದಷ್ಟು ಈ ಪುಸ್ತಕ, ಯಾಕಂದರೆ ಪುಸ್ತಕಗಳು ಬೇಕಾದಷ್ಟು ಬರ್ತಾ ಇದ್ದಾವೆ, ಉಪಯೋಗ ಆಗ್ತಾ ಇಲ್ಲ, ಓದಲ್ಲ, ತಗೊಂಡೋಗಿ ಇಟ್ಬಿಡ್ತಾರೆ, ಶೋಕೇಸಲ್ಲಿ ಇರ್ತವೆ, ಅದ್ರದ್ದು ಒಂದೂ ತಲೆಗೆ ಹೋಗಲ್ಲ. ಮತ್ತು ಪುಸ್ತಕಗಳ ಒಂದು ಐಡಿಯಾ, ಒಂದು ಗೈಡೆನ್ಸ್ ಇಲ್ಲ ಪುಸ್ತಕದಲ್ಲಿ. ಒಂದು ಪುಸ್ತಕ ಬಂದಿದೆ, ಸಿಕ್ಕಾಪಟ್ಟೆ ದೊಡ್ಡ ಪುಸ್ತಕ ಅದು, ಅದರಲ್ಲಿ 216 ಇಡೀ ಜಗತ್ತಿನ ಪ್ರವಾದಿಗಳನ್ನೆಲ್ಲ ಕೊಟ್ಟಿದ್ದಾರೆ. ನೀವು ತಗೊಂಡು ಏನು ಮಾಡ್ತೀರಾ ಅದನ್ನು? ನಮ್ಮ ಕಲ್ಯಾಣ ಪಾಟೀಲ್ರಿಗೂ ಗೊತ್ತು, ಮೊನ್ನೆ ಅದ್ರ ಬಗ್ಗೆ ಭಾಷಣ ಮಾಡಿ ಬಂದರು ಅವರು. ಏನು ಪ್ರಯೋಜನ ಹೇಳಿ? ನಮ್ಮದ್ರ ಬಗ್ಗೆನೇ ನಾವು ತಿಳ್ಕೊಂಡಿಲ್ಲ ಅಂತಂದರೆ, ಮತ್ತು ಓದಿಸ್ಕೊಂಡು ಹೋಗಲಿಲ್ಲ ಅಂತಂದರೆ ಬರೀ ಉಪ್ಪಿನಕಾಯಿ ಥರ ತೋರಿಸಿದ್ರೆ ಉಪಯೋಗ ಆಗಲ್ಲ. ಅದಕ್ಕೆ ಈ ಪುಸ್ತಕ ಕೆಲಸ ಮಾಡಿಲ್ಲ. ನಿಮ್ಗೊಂದು ಕ್ಲಿಯರ್ ಕಟ್ ಐಡಿಯಾ ಕೊಡುತ್ತೆ. ಇದನ್ನು ಓದ್ಬಿಟ್ಟು ಫೋನ್ ಮಾಡಿ ಅಂತೀನಿ ನಾನು. ಇನ್ನು 2ನೇದು, ನಮ್ಮ ನಿಸರ್ಗ ಜ್ಞಾನಾಮೃತ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ ರೇಡಿಯೋದಲ್ಲಿ. ನಿಸರ್ಗ ಜ್ಞಾನಾಮೃತ ಯೂಟ್ಯೂಬಲ್ಲೂ ಹಾಕ್ತೀವಿ ಅದನ್ನು. ಸಂಚಿಕೆ ಈಗ 4 ಆಗಿದೆ, ನಾಳೆ 5ನೇ ಸಂಚಿಕೆ ಇದೆ, ನಾಳೆ 6:35 ಕೇಳಿ. ಮೊಬೈಲಲ್ಲೂ ರೇಡಿಯೋ ಬರ್ತದೆ, ಧಾರವಾಡ ಬರುತ್ತೆ, ಅದನ್ನು ಕೇಳಿ. ನಿಸರ್ಗ ಜ್ಞಾನಾಮೃತ ಅಂತ ಹೇಳಿ ತುಂಬ ಜನಮೆಚ್ಚುಗೆ ಬರ್ತಾ ಇದೆ. ಆ ಕಡೆ ಮಂಡ್ಯದಿಂದ ಹಿಡ್ಕೊಂಡು ಈ ಕಡೆ ಬೀದರ್ವರೆಗೂ ಅದನ್ನು ಕೇಳ್ತಿದ್ದಾರೆ ಕಾರ್ಯಕ್ರಮವನ್ನು. ಮಂಡ್ಯದವರು ಅದ್ರಲ್ಲಿ ಪ್ರಶ್ನೆ ಕೇಳ್ತೀವಿ, ಕೊನೆಗೆ ನಮ್ಮ ಸುಜಾತಕ್ಕವರು ಉತ್ತರ ಕಳಿಸಿದ್ರು ಅದಕ್ಕೆ. ಸುಜಾತಕ್ಕವರು ಕಳಿಸಿದ್ದಾರೆ. ಒಂದೊಂದು ಸಂಚಿಕೆಯಲ್ಲಿ 100 ಜನರ ಮೇಲೆ ಉತ್ತರ ಕಳಿಸ್ತಾರೆ. ಸುಲಭವಾದ ಪ್ರಶ್ನೆ, ಇನ್ಮೇಲೆ ಕಷ್ಟದ ಪ್ರಶ್ನೆ ಕೊಡ್ತೀನಿ, ಯಾಕೆ ಸ್ವಲ್ಪ ಹುಡ್ಕಾಡ್ಲಿ. ಅದಕ್ಕೆ ಇಷ್ಟು ಭಾಳ ಸುಲಭವಾದ ಕೊಟ್ಟಿದ್ದೆ, ಇದು ಇನ್ನು ಕಷ್ಟವಾದ ಪ್ರಶ್ನೆ ಕೊಡ್ತೀನಿ. 100 ಜನರ ಮೇಲೆ ಉತ್ತರ ಬರೀತಾರೆ, 3 ಜನ ಮಾತ್ರ ಆಯ್ಕೆ ಮಾಡ್ಬೇಕು ನಾವು. 3 ಜನ ಮಾತ್ರ ಆಯ್ಕೆ ಮಾಡ್ತೀವಿ ಅದೃಷ್ಟವಂತರು ಅಂತ. ಕೊನೆಗೆ ಜುಲೈ 12ನೇ ತಾರೀಕು 75 ಜನರಿಗೆ, ಅಂದರೆ 25 ಸಂಚಿಕೆ ಆದಮೇಲೆ 75 ಜನರಿಗೆ ಬಹುಮಾನ ಕೊಡ್ತೀವಿ. ಅದಕ್ಕೆ ಇಲ್ಲೇ ಈ ಕಾರ್ಯಕ್ರಮನೇ ಇಲ್ಲೇ ಇಟ್ಕೊತೀವಿ, ದೊಡ್ಡ ಕಾರ್ಯಕ್ರಮನ ಇಟ್ಕೊತೀವಿ. ಅವತ್ತು ಸೆಕೆಂಡ್ ಸ್ಯಾಟರ್ಡೇ ಕೂಡ ಇದೆ. ಜೊತೆಗೆ ಬೆಳದಿಂಗಳ ಪಾದಯಾತ್ರೆನೂ ಇರುತ್ತೆ ಅವತ್ತು. ಯಾರ್ಯಾರು ಬಂದಿರ್ತಾರೆ ಪ್ರೈಸ್ ತೊಗೊಳಕ್ಕೆ, ರಾತ್ರಿ ಬೆಳದಿಂಗಳ ಪಾದಯಾತ್ರೆ ಮಾಡ್ಬೋದು ಅವರು. ಅದಕ್ಕೆ ಅವಕಾಶ ಆಗಲಿ ಅಂತಲೇ ಹುಣ್ಣಿಮೆ ಸಮಯದಲ್ಲಿ ನೋಡಿ ಅದೊಂದು ವಿಶೇಷ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ಎಲ್ಲರೂ ಬನ್ನಿ, ಆ ಪ್ರೈಸ್ಗೆ ಆಯ್ಕೆ ಆಗದಿದ್ದವರು ಬನ್ನಿ, ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳೋಣ, ಪ್ರಸಾದ ಮಾಡೋಣ, ಸಂತೋಷ ಪಡೋಣ. ಬೆಂಗಳೂರಿಂದ ಹಿಡಿದು ಬೀದರ್ವರೆಗೆ, ಚಿಕ್ಕಮಗಳೂರಿಂದ ಹಿಡಿದು ಮಂಗಳೂರುವರೆಗೆ ಎಲ್ಲ ಜಿಲ್ಲೆಯವ್ರನ್ನು ಅದರಲ್ಲಿ ಬಂದಿರ್ತಾರೆ, ಆಯ್ಕೆ ಮಾಡಿರ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತು ಸಾಕು ಇಷ್ಟು. ಎಲ್ಲರಿಗೂ ಶುಭವಾಗಿ. ಮತ್ತು ಪ್ರತಿ ತಿಂಗಳು ಬರೋ ಸಂಕಲ್ಪ ಮಾಡಿ. ಅಮಾವಾಸ್ಯೆ ದಿನ ಮುಂದಿನ ತಿಂಗಳು 28ನೇ ತಾರೀಕಿದೆ, 28ಗೆ ಈಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವುದೋ ಕಾರ್ಯಕ್ರಮ ಬಂದರೂ ಮುಂದಕ್ಕೆ ಹಾಕಿ, ಅಥವಾ ಯಾರಿಗಾರು ಟೈಮ್ ಕೊಡೋದಿದ್ರು ಅದು ಅಮಾವಾಸ್ಯೆ ಬಿಟ್ಟು ಕೊಡಿ. ನೀವೆಲ್ಲ ಹೆಚ್ಚು ಜನ ಬಂದರೆ ನಮಗೆ ಕಾರ್ಯಕ್ರಮ ಮಾಡೋಕ್ಕೆ ಇನ್ನೂ ಉತ್ಸಾಹ ಹುಮ್ಮಸ್ಸು ಬರುತ್ತೆ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರಿಗೂ ನಾನು ವಿಶ್ವಗುರು ಬಸವಣ್ಣನವರು ದಯಾಮಯನಂತ ಪರಮಾತ್ಮ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ
ಶರಣ ವಿಭೋ ಭವ ಭಯ ತಾರಕನೇ ನವ ಪಥದಾಯಕನೇ ಹರ ಗಣದಾರೆಗಳ ನಡುವಿನ ಚಂದಿರನೇ ಮಾತಾ ಪಿತನು ನೀ ಬಂಧು ಬಳಗವು ನೀ ಭಕ್ತ ಜನ ಮನುರಾಚಿತ ಭಕ್ತ ಜನ ಮನುರಾಚಿತ ಮಂತ್ರ ಪುರುಷನು ನೀ ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಮೋಹರಹಿತನು ನೀ ಮಮತಾ ಸಹಿತನು ನೀ ಮಾಯಾ ದೂರಕನೇ ಮುಕುತಿಯ ದಾಯಕನೇ ಮನುಕುಲ ಜ್ಯೋತಿಯು ನೀ ಕ್ರಾಂತಿಯ ವೀರನು ನೀ ಶಾಂತಿಯ ವನರನು ಹರಿಸಲು ಬಂದ ಶಾಂತಿಯ ವನರನು ಹರಿಸಲು ಬಂದ ಸಚ್ಚಿದಾನಂದನು ನೀ ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ